ಸರ್ ಇದೇನಂದರೆ 2016 ರಾಧಾಕೃಷ್ಣ ಅಡಿಗರು ಅಂತ ಹೇಳ್ಬಿಟ್ಟು ಇದನ್ನ ಹೋಟೆಲ್ನ ನಡೆಸ್ಕೊಂಡಿದ್ರು. ಅದಾದ್ರ ಮೇಲೆ 2020ವರೆಗೂ ಅವ್ರು ನಡೆಸ್ಬಿಟ್ಟು ಅವ್ರೇನು ಮಾಡಿದ್ರು, ಕ್ಲೋಸ್ ಮಾಡಿದ್ರು ಹೋಟೆಲ್ಲು. ಅದಾದ್ರ ಮೇಲೆ ಖಾಲಿ ಇತ್ತು ಹೋಟೆಲ್ಲು. ಆಮೇಲೆ ಇವರು ಆನಂದ್ ರಾಮು ಆಮೇಲೆ ಸುರೇಶ್ ಶೆಟ್ಟಿ ಈ ಲ್ಯಾಂಡ್ ಓನರ್ ಆಗಿರ್ತಾರೆ. ಆನಂದ್ ರಾಮೇ ಬಂದ್ಬಿಟ್ಟು ಈ ಲ್ಯಾಂಡ್ನ ನೀವು ತೊಗೊಳ್ಳಿ ಅಂತ ಹೇಳೋದು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ತೊಗೊತೀವಿ ಲ್ಯಾಂಡ್ನ ತೊಗೊಬಿಟ್ಟು ಬಾಡಿಗೆಗೆ ಸಮೇತ ಫಿಕ್ಸ್ ಮಾಡ್ತೀವಿ. ನಮ್ಗೆ ಆಲ್ರೆಡಿ MOU ಕೂಡ ಇರುತ್ತೆ. ಈತ ಏನು ಮಾಡ್ತಾನೆ, ತೊಗೊಳ್ಳೋವರೆಗೂ ಸೈಲೆಂಟ್ ಆಗಿದ್ದು, ಆಮೇಲೆ ಪೊಸಿಷನ್ಗೆ ಬಂದಿದ ತಕ್ಷಣ ನೀವು ಫಸ್ಟ್ 3 years ಅಗ್ರಿಮೆಂಟ್ ಮಾಡ್ಕೊಳ್ಳಿ, ನಾನು ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ ನಿಮಗೆ ಅಂತ ಹೇಳಿ. ಸರಿ ಆಯಿತು ಅಂತ ನಾವೆಲ್ಲ ಓಕೆ ಮಾಡಿಬಿಟ್ಟು, ಇದು ಲೀಸ್ ಆ್ಯಂಡ್ ರೆಂಟು ಮಂತ್ಲಿ 1 ಲಕ್ಷ ರೆಂಟ್ ಕೊಡಬೇಕು. ಸರಿ ಆಯಿತು ಓಕೆ ಅಂತ ತೊಗೊಂಡು ಎಲ್ಲ ನಾವು ಇವಾಗ ರನ್ ಮಾಡ್ತಾ ಇದೀವಿ ಹೋಟೆಲ್ನ ರನ್ ಮಾಡಿ. ಈಗ ಸಡನ್ ಆಗಿ ನೀವು ಖಾಲಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೇಳಿದ್ವಿ, ನೋಡಿ ನಮಗೂ ಸಾಲ ಇದೆ, 85 lakhs ಆಲ್ರೆಡಿ ಇದ್ರ ಮೇಲ್ಗಡೆ ಸಾಲ ಇದೆ, ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಬಿಡೋ ಪ್ರಶ್ನೆ, ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕು, ಅದು ನೀವೇನು ಮಾತು ಕೊಟ್ಟಿದ್ರೆ ಅದನ್ನಂತೆ ನಡೆಸ್ಕೊಳ್ಳಿ ಅಂತ. ಇಲ್ಲ ನೀವು ಖಾಲಿ ಮಾಡಬೇಕು. ಅದೇ ಟೈಮಿಗೆ ನಾವೇನು ಮಾಡಿದ್ವಿ, ಆನೇಕಲ್ ಕೋರ್ಟ್ಗೆ ಹೋಗ್ಬಿಟ್ಟು ಇಂಜೆಕ್ಷನ್ ತೊಗೊಂಡ್ವಿ, ಈ ಥರ ಎಲ್ಲ ಇದೆ, ಈ ಥರ ಎಲ್ಲ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಕೋರ್ಟ್ ಎಲ್ಲ ನೋಡ್ಬಿಟ್ಟು ನಮ್ಮ ಸ್ಟೇಟ್ಮೆಂಟ್ ಮಾಡ್ಬಿಟ್ಟು, ಹೌದು 3 yearsಗೆ ಯಾರಾದರೂ ಹೋಟ್ಲನ್ನ ಯಾರಾದರೂ ವೆಕೇಟ್ ಮಾಡ್ತಾರೇನ್ರಿ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಕೋರ್ಟು ಇಂಜೆಕ್ಷನ್ ಕೊಟ್ಟರು. ಆಯಿತು ನೀವು ನಡೆಸಿ, ನಿಮ್ಮ ಬಿಸ್ನೆಸ್ಗೆ ಯಾವುದೂ ತೊಂದರೆ ಕೊಡಬಾರ್ದು ಅಂತ ಸ್ಟೇ ಮಾಡಿಬಿಟ್ರು ಕೋರ್ಟು. ಸ್ಟೇ ಮಾಡಿದ್ರ ಮೇಲೆ ಡೈಲಿ ನಮಗೆ ಸಮಸ್ಯೆ, ನೀವು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಇಲ್ಲಿ ಹಂಗೆ ಓಡಾಡಬೇಕು, ಗಾಡಿ ಹಿಂಗೆ ಓಡಾಡಬೇಕು, ಡೈಲಿ ಗಲಾಟೆಗಳು ಮಾಡ್ತಾನೆ ಇದ್ರು. ಇದಾದ್ರ ಮೇಲೆ ಇವತ್ತು ಸಡನ್ನಾಗಿ ಏಕಾಏಕಿ ಇವಾಗ ಶುಕ್ರವಾರ ಏನಾಯಿತು ಅಂತ ಹೇಳಿದ್ರೆ, ಪೊಲೀಸ್ ಅವರೆಲ್ಲ ಬಂದರು. ಇದೇ ಥರ ತೊಂದರೆ ಕೊಡ್ತಾ ಇದ್ದಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ, ಇಲ್ಲ ನಿಮ್ದು ಒಂಚೂರು ಲ್ಯಾಂಡ್ ನಮ್ದನ್ನ ಜಾಸ್ತಿ ಹಾಕೊಂಡಿದ್ದೀರಾ ನೀವು ಅಂತ ಹೇಳಿದ್ರು. ಅದಕ್ಕೆ ನಾವಿತ್ಕೊಂಡು ಯಾವುದೂ ಲ್ಯಾಂಡ್ ನಾವು ಜಾಸ್ತಿ ಹಾಕೊಂಡಿಲ್ಲ, ಏನಿದೆ ಅದು ಮೆಜರ್ಮೆಂಟ್ ಆಗಿದೆ ಅಷ್ಟೇ ಅಂತ ಹೇಳ್ಬಿಟ್ಟು. ಕೋರ್ಟ್ ಏನಂತ ಕೊಟ್ಟಿದೆ ಅಂದರೆ, ನಿಮ್ಮ ಹೋಟ್ಲ್ ಬಿಸ್ನೆಸ್ ನಡೆಸೋದಕ್ಕೆ ತೊಂದರೆ ಮಾಡಬಾರ್ದು ಅಂತ ಹೇಳಿರೋದು. ಇವ್ನು ಆಮೇಲೆ ಏನು ಮಾಡಿದ್ರು, ಪೊಲೀಸವ್ರು ಬಂದರು. ಇದೆಲ್ಲ ಆದಮೇಲೆ ಪೊಲೀಸವ್ರು ಬಂದ್ಬಿಟ್ಟು, ಸರಿ ಆಯಿತು ಇವ್ರು ಇಷ್ಟೊಂದು ಗಲಾಟೆ ಮಾಡ್ತಾರಲ್ಲ, ಅಲ್ಲಿ ಆ ಸೈಡ್ವರೆಗೂ ಶೀಟ್ ಹಾಕೊಳ್ಳಿ, ಬಿಟ್ಕೊಡಿ ಅಂತ ಹೇಳೋದು. ನಮ್ಗೆ ಎಂಟ್ರೆನ್ಸ್ ಬ್ಲಾಕ್ ಆಗುತ್ತೆ ಅಲ್ಲಿ. ಆದರೂ ಸರಿ ಆಯಿತು ಹೇಳ್ತಾ ಇರಲ್ಲ ಅಂತ ಎಂಟ್ರೆನ್ಸ್ ನಾವು ಬಿಡ್ಕೊಡಕ್ಕೆ ರೆಡಿ ಆದ್ವಿ. ಆಯ್ತು ಎಂಟ್ರೆನ್ಸ್ ಆಯಿತು, ಹೋದ್ರು ಆಯಿತು, ಆ ಕಡೆ ಎಂಟ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಗ್ಯಾಸ್ಗೆ ಸಮೇತ ಜಾಗ ಮಾಡ್ಕೊಂಡ್ವಿ ನಾವು. ಸರಿ ಆಯ್ತು ಇವ್ರು ತೊಂದರೆ ಕೊಡ್ತಾರಲ್ಲ, ನಾವು ಗ್ಯಾಸ್ ರೂಮ್ ಏನಾದ್ರು ನಡೆಸ್ಕೋಣ ಅಂತ. ಇಷ್ಟೆಲ್ಲ ನಾವು ಮಾಡ್ಕೊಂಡ್ರ ಮೇಲೆ ಇವತ್ತು ಸಡನ್ನಾಗಿ ಏಕಾಏಕಿ ಒಂದು 80ರಿಂದ 90 ಜನ ರೌಡಿಗಳು 6:30ಗೆ ಬಂದ್ಬಿಟ್ಟಿದ್ದಾರೆ. 6:30ಗೆ ಬಂದ್ಬಿಟ್ಟು ಫುಲ್ಲು ಶೀಟ್ ಗೀಟು ಎಲ್ಲ ಹೊಡೆದಾಕ್ತಾರೆ, ಹೋಟ್ಲನ್ನು ಹೊಡಿತೀವಿ ಅನ್ಕೊಂಡೆಲ್ಲ ಕೂತಿದ್ದಾರೆ. ಆಮೇಲೆ ಸಡನ್ ಆಗಿ ನಾವು 112 ಬಂದು ಫೋನ್ ಮಾಡಿದ್ರ ಮೇಲೆ ಅವ್ರು ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಎಲ್ಲಾರನ್ನೂ ಡಿಸ್ಪೋಸ್ ಮಾಡಿದ್ರು. ತುಂಬಾ ತೊಂದರೆ ಆಗ್ತದೆ ನಮಗೆ. ಇನ್ಸ್ಪೆಕ್ಟರ್ ಗಮನಕ್ಕೆ ನಾವು ಆಲ್ರೆಡಿ ಶುಕ್ರವಾರನೇ ತಂದಿದ್ದೀವಿ. ಶುಕ್ರವಾರನೇ ತಂದು ಅವರು ಬಂದು ಎಲ್ಲ ಮಾತಾಡಿ ಆಗಿದೆ. ಅದಾದ್ರ ಮೇಲೆ ಶುಕ್ರವಾರ ಇದು ನಡೆದಿರೋದು. ಅವರು ಎಲ್ಲ ನೋಡಿ ಅವ್ರ ವಿಷಯಕ್ಕೆ ಹೋಗ್ಬೇಡಿ ಅಂತೆಲ್ಲ ಹೇಳಿದ್ದಾರೆ. ಅದಾದ್ರ ಮೇಲೆ ಇವತ್ತು ಇಲ್ಲಿಗಲ್ಲಾಗಿ ಹೊಡಿಯಕ್ಕಂತ ಬಂದಿರೋದು ಬಿಲ್ಡಿಂಗ್. ಹೌದು ಸರ್, ಅದಕ್ಕೆ ತುಂಬಾ ಶಾಕ್ ಆಗ್ತದೆ. ಏನಕ್ಕೆ ಈ ತರ ರೌಡಿಸಮ್ ರೀತಿಯಲ್ಲೆಲ್ಲ ಹೋಗ್ಬಿಟ್ಟು ಈ ತರ ಎಲ್ಲ ಹೋಟ್ಲನ್ನು ಹೊಡಿಯಕ್ಕೆ ಬಂದಿದ್ದಾರಲ್ಲ ಅವರು ಅಂತ ಹೇಳ್ಬಿಟ್ಟು. ತುಂಬಾ ರೌಡಿಗಳನ್ನ ಸಾಕಿದ್ದಾನೆ ಈತ. ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಈ ತರ ಆಗಿದೆ ಇವತ್ತು. ಇವಾಗ ಆಲ್ರೆಡಿ ನಾವು ಗುರುವಾರನೇ ಕೊಟ್ಟಿದ್ದೀವಿ ಸರ್. ಆಮೇಲೆ ಕಮಿಷನರ್ ಸಾಹೇಬ್ರಿಗೆ, DG ಅವ್ರಿಗೆ ಎಲ್ಲರಿಗೂ ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ. DG ಸಾಹೇಬ್ರ ಆಫೀಸಲ್ಲೂ ಇದೆ ಕಂಪ್ಲೇಂಟ್. ಇವಾಗ ಅದನ್ನ ಶುಕ್ರವಾರ ನಾವು ಕೊಟ್ಟು ಬಂದಿದ್ದೀವಿ, ಸೋಮವಾರ ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನಲ್ಲೂ ಇದೆ, ಅವರು ಕರ್ಸ್ಬಿಟ್ಟು ಮಾತಾಡಿದ್ದಾರೆ. ಅದಾದ್ರ ಮೇಲೂ ಈ ಥರ ಎಲ್ಲ ಮಾಡಿದ್ದಾರೆ ಇವತ್ತು. ದೀಪಕ್ ಅಂತ.